ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಒಂದು ನಮ್ಮ ವೆಬ್ಸೈಟ್ job.namaskara.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ನಿಮಗೆ ಸಿಗುತ್ತೆ. ಓಕೆನಾ. ಇವತ್ತು ನಾನು ನಿಮಗೆ ಒಂದು ESI ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ESI ಕರ್ನಾಟಕ ರಿಕ್ರೂಟ್ಮೆಂಟ್ ವಾಕಿನ್ ಕರೆದಿದ್ದಾರೆ ಸ್ನೇಹಿತರೆ. 17 ಪೋಸ್ಟ್ ಗಳನ್ನ ಇದಾವೆ. 17 ಮೆಡಿಕಲ್ ಟೀಚಿಂಗ್ ಫೆಸಿಲಿಟಿ ಪೋಸ್ಟ್ ಇದೆ ಸ್ನೇಹಿತರೆ. ಓಕೆನಾ. 3 ಪ್ರೊಫೆಸರ್ಗೆ, ಅಸೋಸಿಯೇಟ್ ಪ್ರೊಫೆಸರ್ಗೆ 8, ಅಸಿಸ್ಟೆಂಟ್ ಪ್ರೊಫೆಸರ್ಗೆ 6. ಇದ್ರದ್ದು ಸ್ಯಾಲರಿ ನೋಡ್ಬೇಕಾದ್ರೆ ಪ್ರೊಫೆಸರ್ಗೆ 2.5 ಲಕ್ಷ ಇದೆ ಪರ್ ಮಂತ್. ಅಸೋಸಿಯೇಟ್ ಪ್ರೊಫೆಸರ್ಗೆ 1.5 ಲಕ್ಷ, 1.63 ಸಾವಿರ. ಓಕೆನಾ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ 1.4 ಪರ್ ಮಂತ್ ಇದೆ ಸ್ನೇಹಿತರೆ. ಓಕೆನಾ. ಇದ್ರದ್ದು ಎಲಿಜಿಬಿಲಿಟಿ ಬಂದ್ಬಿಟ್ಟು ನೀವು MD, MS, DNB ಆರ್ ಪೋಸ್ಟ್ ಗ್ರಾಜುಯೇಟ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಏಜ್ ಲಿಮಿಟ್ ಬಂದು 67 ವರೆಗೂ ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಸೆಲೆಕ್ಷನ್ ಪ್ರೋಸೆಸ್ ಬಂದು ವಾಕಿನ್ ಇಂಟರ್ವ್ಯೂ ಇರುತ್ತೆ. ವಾಕಿನ್ ಅಲ್ಲಿ ನೀವು ಹೋಗಿ ನೀವು ಇಂಟರ್ವ್ಯೂ ಕೊಡ್ಬೇಕಾಗಿರುತ್ತೆ. ಆ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದ್ರೆ ನಿಮ್ಗೆ ಪೋಸ್ಟ್ ಇರುತ್ತೆ ಸ್ನೇಹಿತರೆ. ಓಕೆನಾ. ನೋಡಿ, ವಾಕಿನ್ ಇಂಟರ್ವ್ಯೂ ಎಲ್ಲಿರುತ್ತೆ ಅಂತ ಹೇಳಿದ್ರೆ ರಾಜಾಜಿನಗರದಲ್ಲಿ ಇರುವಂತಹ ESI ಆಫೀಸ್ ಅಲ್ಲಿ. ಓಕೆನಾ. ನ್ಯೂ ಅಕಾಡೆಮಿಕ್ ಬ್ಲಾಕ್ ESI MC ಅಂಡ್ PGIMSR ರಾಜಾಜಿನಗರ ಬೆಂಗಳೂರು 27ನೇ ತಾರೀಕು ಇದೆ ಸ್ನೇಹಿತರೆ. ಓಕೆನಾ. ಇದ್ರದ್ದು ಅಪ್ಲಿಕೇಶನ್ ಪ್ರೋಸೆಸ್, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 27ನೇ ತಾರೀಕು. 27ನೇ ತಾರೀಕು ಸೆಪ್ಟೆಂಬರ್ ಇದೆ, ಅಲ್ಲಿ ಹೋಗಿ ನೀವು ಇದನ್ನ ನೋಡ್ಬೇಕಾಗಿರುತ್ತೆ. ನಿಮ್ಗೆ ಏನಾರ ಡೌಟ್ಸ್ ಇತ್ತು, ಕ್ವೆರೀಸ್ ಇತ್ತು ಅಂದ್ರೆ ಡೀನ್ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. 08022147815 ಈ ಒಂದು ಫೋನ್ ನಂಬರ್, ಲ್ಯಾಂಡ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡ್ಬೇಕಾಗಿರುತ್ತೆ. ಇದನ್ನ ಕಾಲ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ ಆಗಿ ಸಿಗ್ತಾರೆ. ಓಕೆನಾ. ಅದಾದ ನಂತರ ಇದರ ನೋಟಿಫಿಕೇಶನ್ ಇದೆ, ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಇದೆ. ಅಪ್ಲಿಕೇಶನ್ ಫಾರ್ಮ್ ನ ನೀವು ಫಿಲ್ಅಪ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಡೀಟೇಲ್ಸ್ ನ ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ. ಸೊ ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ನೋಡಿ, ಡರ್ಮಟಾಲಜಿ ಒಂದು ಪೋಸ್ಟ್ ಕರೆದಿದ್ದಾರೆ. SC ಗೆ ರಿಸರ್ವ್ ಇದೆ. ಜನರಲ್ ಮೆಡಿಸಿನ್ ಗೆ 1 ಪೋಸ್ಟ್ ST ಗಿದೆ. ಆರ್ಥೋಪಾಲಜಿಗೆ 1 ಪೋಸ್ಟ್ UR ಗಿದೆ. ಇದು ಟೋಟಲ್ ಪ್ರೊಫೆಸರ್ ಗೆ 3 ಪೋಸ್ಟ್ ಕರೆದಿದ್ದಾರೆ. ಅಸೋಸಿಯೇಟ್ ಪ್ರೊಫೆಸರ್ ಗೆ 8 ಪೋಸ್ಟ್, ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಗೆ 6 ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ನೀವು ಓದ್ಬೇಕಾಗಿರೋದು MD, DNB ಆರ್ PG ಡಿಪ್ಲೊಮಾ ಇನ್ ಮೆಡಿಕಲ್ ಎಮರ್ಜೆನ್ಸಿ, ಈ ರೀತಿ ಇರುವಂತ ಪೋಸ್ಟ್ ನೀವು ಓದ್ಬೇಕಾಗಿರುತ್ತೆ. ಓಕೆನಾ. ಅದಂತರ ಇದ್ರದ್ದು ಪೇ ಸ್ಕೇಲ್ ಬಂದ್ಬಿಟ್ಟು ನಿಮ್ಗೆ ಪ್ರೊಫೆಸರ್ಗೆ 2.45, ಅಸೋಸಿಯೇಟ್ ಪ್ರೊಫೆಸರ್ಗೆ 1.63, ಅಸಿಸ್ಟೆಂಟ್ ಪ್ರೊಫೆಸರ್ 1.4. ಓಕೆನಾ ಸ್ನೇಹಿತರೆ. ಅದಂತರ ನೋಡಿ, ಇದರಲ್ಲಿ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಅಸಿಸ್ಟೆಂಟ್ ಪ್ರೊಫೆಸರ್ ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಕನ್ಸಲ್ಟೆಂಟ್ 1.2 lakh ಇಫ್ ಪೋಸ್ಟ್ PG ಎಕ್ಸ್ಪೀರಿಯನ್ಸ್ ಈಸ್ ಅಂಡರ್ 3 years. 3 years ಗಿನ ಎಕ್ಸ್ಪೀರಿಯನ್ಸ್ ಕಮ್ಮಿ ಇತ್ತು ಅಂದ್ರೆ 1.2 ಕೊಡ್ತಾರೆ. 1.42 lakhs ಇಫ್ ಪೋಸ್ಟ್ PG ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಈಸ್ 3 years ಆರ್ ಮೋರ್ ಇದ್ರೆ 1.42 ಇರುತ್ತೆ. ಅಸೋಸಿಯೇಟ್ ಪ್ರೊಫೆಸರ್ಗೆ 1.4, 6 years ಗಿಂತ ಅಂಡರ್ ಎಕ್ಸ್ಪೀರಿಯನ್ಸ್ ಇದ್ರೆ 1.8 ಬಂದ್ಬಿಟ್ಟು 6 years ಗಿನ ಜಾಸ್ತಿ ಏನಾರ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ 1.8 ಕೊಡ್ತಾರೆ. ಪ್ರೊಫೆಸರ್ಗೆ 2.0, 9 years ಗಿಂತ ಎಕ್ಸ್ಪೀರಿಯನ್ಸ್ ಕಮ್ಮಿ ಇತ್ತು ಅಂದ್ರೆ 9 years to 13 years ಇದ್ರೆ 2 lakh, 13 years ಗಿಂತ ಜಾಸ್ತಿ ಇದೆ ಅಂದ್ರೆ 2.2 lakh. ಇದು ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತೆ ESI ಅಲ್ಲಿ. ಓಕೆನಾ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇನ್ನಷ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.